ರೈತ ಬಾಂಧವರಿಗೆ ನಮಸ್ಕಾರಗಳು. ದುಡ್ಡಿನ ಹುಳು ಎಂದು ಕರೆಯಲ್ಪಡುವ ಈ ಪೀಡೆಯ ಬಾಧೆಯು ಕಳೆದ 2-3 ವರ್ಷಗಳಿಂದ ವಿವಿಧ ಬೆಳೆಗಳಾದ ಜೋಳ, ತೊಗರಿ, ಸೋಯಾ ಅವರೆ, ಉದ್ದು ಮತ್ತು ಹೆಸರು ಬೆಳೆಗಳಲ್ಲಿ ಬಾಧಿಸುತ್ತಿದೆ. ಇದು ಸಾವಿರಾರು ಕಾಲುಗಳನ್ನು ಹೊಂದಿದ್ದು ನಡೆಯುವಾಗ ಅಲೆಗಳಂತೆ ಕಂಡುಬರುತ್ತದೆ. ಹಾಗಾಗಿ ಈ ಜೀವಿಯನ್ನು ಸಹಸ್ರಪದಿ ಎಂತಲೂ ಅಥವಾ ಇಂಗ್ಲಿಷ್ನಲ್ಲಿ ಮಿಲ್ಲಿಪೀಡ್ ಎಂತಲೂ ಕರೆಯುತ್ತಾರೆ. ಸಾಮಾನ್ಯವಾಗಿ ಇವುಗಳನ್ನು ಮುಟ್ಟಿದಾಗ ಅವು ಗೋಲಾಕಾರವಾಗಿ ಮುದುಡಿಕೊಂಡು ದುಡ್ಡಿನಂತಾಗುತ್ತವೆ. ಹಾಗಾಗಿ ಇವುಗಳನ್ನು ದುಡ್ಡಿನ ಹುಳು ಎಂತಲೂ ಕರೆಯುವರು. ಕೆಲ ಜೀವಿಗಳು ಪ್ರತಿರೋಧಕಗಳನ್ನು ಸ್ರವಿಸುವುದರಿಂದ ಇವುಗಳನ್ನು ಗಾಣಿಗನ ಹುಳು ಎಂತಲೂ ಕರೆಯುತ್ತಾರೆ. ದುಡ್ಡಿನ ಹುಳು ಬೆಳೆಯುತ್ತಿರುವ ಮೊಳಕೆಗಳನ್ನು ಕಡಿದು ಬಾಧಿಸುತ್ತಿರುವುದು ಕಂಡುಬರುತ್ತದೆ. ಇದರಿಂದಾಗಿ ಸಸಿಗಳ ಸಂಖ್ಯೆ ಕಡಿಮೆಯಾಗಿ ನೇರವಾಗಿ ಇಳುವರಿಯ ಮೇಲೆ ಪರಿಣಾಮ ಬೀರುತ್ತದೆ. ಹೊಲದಲ್ಲಿ ತೇವಾಂಶದಿಂದ ಕೂಡಿದ ಕಸಕಡ್ಡಿಗಳ ಗುಡ್ಡೆಗಳ ಮೇಲೆ 5% ಮೆಲಾಥಿಯಾನ್ನಿಂದ ಧೂಳೀಕರಿಸಿರಿ. ಮುಂಜಾನೆ 5 ಗಂಟೆಯಿಂದ 7 ಗಂಟೆಯವರೆಗೆ ಹೊಲದಲ್ಲಿ ಅಡ್ಡಾಡಿ ಕೈಯಿಂದ ಈ ಹುಳುಗಳನ್ನು ಆಯ್ದು ಸುಟ್ಟು ನಾಶಪಡಿಸಿರಿ. ವಿಷತಿಂಡಿ ತಯಾರಿಸಲು 1 ಕಿಲೋಗ್ರಾಂ ಬೆಲ್ಲ, 50 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ 600 FS, 1 ಲೀಟರ್ ನೀರು ಮತ್ತು 1 ಕಿಲೋಗ್ರಾಂ ಚುರುಮುರಿ ಮಾರುಕಟ್ಟೆಯಲ್ಲಿ ಅಳ್ಳು ಅಥವಾ ಮಂಡಳ್ ಎಂತಲೂ ದೊರೆಯುತ್ತವೆ. ಇವುಗಳನ್ನು ಪ್ಲಾಸ್ಟಿಕ್ ಟಬ್ನಲ್ಲಿ ಸರಿಯಾಗಿ ಮಿಶ್ರಣ ಮಾಡಿ ಹೊಲದಲ್ಲಿ ಸಾಲುಗಳ ಮಧ್ಯೆ ಮುದ್ದೆ ಮುದ್ದೆಯಾಗಿ ಎರಚಬೇಕು. ವಿಷತಿಂಡಿಯ ಬಳಕೆಯನ್ನು ಹೊಲದ ಅಂಚಿನಿಂದ ಪ್ರಾರಂಭ ಮಾಡುವುದು ತುಂಬ ಉತ್ತಮ. ವಿಷತಿಂಡಿ ಬಳಸುವಾಗ ಎಲ್ಲ ಸುರಕ್ಷತಾ ಕ್ರಮಗಳನ್ನು ತಪ್ಪದೆ ವಹಿಸಬೇಕು. ಜೊತೆಗೆ ಯಾವುದೇ ಪ್ರಾಣಿ ಅಥವಾ ಪಕ್ಷಿ ಇದನ್ನು ತಿನ್ನದಂತೆ ಎಚ್ಚರ ವಹಿಸಬೇಕು. ಇದು ಕೃಷಿ ವಿಜ್ಞಾನ ಕೇಂದ್ರ ಬೀದರ್ನ ಸಂದೇಶ.